ಕೋಟಿ ಇರ್ಲಿಕ್ಕೆ ಸಾಧ್ಯ ಇದೆ. 33% ಟ್ಯಾಕ್ಸ್ ಇದೆ. ಈ ಕೈಗಾರಿಕೆ ಪರಿಹಾರ ಕೊಡ್ತಾರಲ್ಲ, ನಿಮಗೆ ಪರಿಹಾರ ಕೊಡುವಂತ ದುಡ್ಡಿಗೆ ಟ್ಯಾಕ್ಸ್ ಇಲ್ಲ. ನಿಮ್ಗೆ 1 ಕೋಟಿ ಪರಿಹಾರ ಕೊಟ್ರೆ 1 ಕೋಟಿ ನಿಮ್ಮ ಖಾತೆಯಲ್ಲಿ ಇರ್ತದೆ. ಅದಕ್ಕೆ ಟ್ಯಾಕ್ಸ್ ಯಾರು 1 ರೂಪಾಯಿ ಟ್ಯಾಕ್ಸ್ ಕಟ್ಟಿಸ್ತಿಲ್ಲ ಸರ್ಕಾರಕ್ಕೆ. ಯಾಕಂದ್ರೆ ಇದು ಅನುಕೂಲ. ಅವರು ನಿಮಗೆ 1 ಕೋಟಿ ನಿಮಗೆ ಪರಿಹಾರ ಕೊಟ್ರೆ ನಿಮ್ಗೆ 1 ಕೋಟಿ 37-38 ಲಕ್ಷ ಬಂದಾಗ ಆಗುತ್ತೆ. ಅದನ್ನ ಯೋಚನೆ ಮಾಡಿ. ಆಮೇಲೆ ನೀವು ಭೂಮಿ ಬೇರೆ ಕಡೆ ಖರೀದಿ ಮಾಡಬೇಕು ಅಂತ ಇಟ್ಕೊಳ್ತೀರಾ. ಭೂಮಿ ಬೇರೆ ಕಡೆ ಖರೀದಿ ಮಾಡಕ್ ಹೋದಾಗ ಸಾಮಾನ್ಯವಾಗಿ ನೀವೆಲ್ಲ ಭೂಮಿ ಖರೀದಿ ಮಾಡಿದಾಗ 6% ಸರ್ಕಾರಕ್ಕೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ಇಲ್ಲಿ ನೀವು ಕೈಗಾರಿಕೆ ಪ್ರದೇಶಕ್ಕೆ ಭೂಮಿ ಕೊಂಡ್ಕೊಂಡವ್ರಿಗೆ ನಿಮಗೆ ಸ್ಟ್ಯಾಂಪ್ ಡ್ಯೂಟಿ ಬೇರೆ ಕಡೆ ಭೂಮಿ ಖರೀದಿ ಮಾಡಕ್ ಹೋದಾಗ ಅಲ್ಲಿ 6% ದುಡ್ಡು ನೀವು ಕೊಡೋಷ್ಟಿಲ್ಲ. ನಿಮ್ಗೆ ಅಂದು ವಿನಾಯಿತಿ ಇದೆ. ಆಮೇಲೆ ನಿಮ್ಮ ಮಕ್ಕಳು ಯಾರಾದ್ರೂ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಕೈಗಾರಿಕೆಗಳು ಬಂದಂತ ಸಂದರ್ಭದಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಉದ್ಯೋಗ ಇದ್ರೆ ಅವರಿಗೆ ಕಡ್ಡಾಯವಾಗಿ ಕೊಡಬೇಕು ಅನ್ನುವಂತ ಕಾನೂನಿದೆ. ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ತಪ್ಪಿಕೊಳ್ಳಬೇಡಿ. ಅವರ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಇದಿಷ್ಟು ಅವಕಾಶಗಳಿದ್ದಾವೆ. ಅದರಿಂದ ದಯವಿಟ್ಟು ನಿಮ್ಮ ಭೂಮಿ ನಿಮ್ಮ ಹಕ್ಕು, ಅದು ಕೊಡಬೇಕು ಕೊಡಬಾರ್ದು ಅನ್ನೋದು ನೀವು ತೀರ್ಮಾನ ಮಾಡಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗೊಂದಲ ಇಲ್ಲ. ಬಿಳಿ ಆಳೆ ಏನು ಬಿಳಿ ಪೇಪರ್ ಏನು ಆಳೆ ಅಂತ ಏನ್ ಹೇಳ್ತೀವಿ ನೀವು? ಬಿಳಿ ಪೇಪರ್ಗೆ ನೀವು ಅನುಮತಿ ಇದೆ ಅನ್ನೋದು ಇದು. ಕೆಂಪು ಪೇಪರ್ ನಮ್ದು ಅನುಮತಿ ಇಲ್ಲ, ಭೂಮಿ ಕೊಡಕ್ಕೆ ಇಷ್ಟ ಇಲ್ಲ ಅನ್ನೋದು. ಇದಿಷ್ಟು ದಯವಿಟ್ಟು ಇಷ್ಟು ತೀರ್ಮಾನ ಮಾಡಿ. ಬೇರೆ ಯಾವ ವಿಚಾರ ನಾವು ಚರ್ಚೆ ಮಾಡೋಣ. ಬಿಳಿ ಪೇಪರ್ ಅಲ್ಲಿ ನೀವು ಕೊಡಬೇಕು, ಕೈಗಾರಿಕೆಗೆ ನಾವು ಕೊಡಕ್ಕೆ ಸಿದ್ಧವಾಗಿದ್ದೀವಿ ಅನ್ನೋರು ಬಿಳಿ. ಇಲ್ಲ ನಾವು ಕೈಗಾರಿಕೆ ಕೊಡಕ್ಕೆ ಸಿದ್ಧವಾಗಿಲ್ಲ ಅನ್ನುವಂಥವ್ರು ಈ ಕೆಂಪು ಹಾಳೆಯಲ್ಲಿ ನೀವು ಬರೀರಿ. ಯಾರು ಒತ್ತಡ ಏನಿಲ್ಲ, ಯಾವುದೇ ಗೊಂದಲ ಇನ್ನೊಂದಿಲ್ಲ. ಅದು ನಿಮ್ಮ ಭೂಮಿ ನಿಮ್ಮ ಹಕ್ಕು. ಯಾರು ನಾನ್ ಬಂದು ಒತ್ತಡ ಮಾಡಿ ಕೊಡಪ್ಪ ಅಂತ ಹೇಳಕ್ಕಾಗಲ್ಲ, ಬೇಡ ಅಂತ ಹೇಳಕ್ಕಾಗಲ್ಲ. ಇನ್ನೊಬ್ರು ಬಂದು ಯಾಕೆ ಕೊಡ್ತಾ ಇದೆಯಾ ಅಂತ ಹೇಳಕ್ಕಾಗಲ್ಲ. ಅದು ನಿಮ್ಮ ಹಕ್ಕು. ನಾಳೆ ನಿಮ್ಮಷ್ಟು ಯಾರು ಬರಲ್ಲ, ನಾನು ಬರಲ್ಲ, ಇನ್ನೊಬ್ರು ಬರಲ್ಲ. ಅದರಿಂದ ದಯವಿಟ್ಟು ಮುಕ್ತ ಮನಸ್ಸಿಂದ ಯೋಚನೆ ಮಾಡಿ. ನಿಮ್ಮೆಲ್ಲ ಸಹಕಾರ ಕೊಡ್ತೇವೆ. ನಮಸ್ಕಾರ. ನಾವು ಪೊಲೀಸ್ ನಾನೀಗ ಡೈಲಿ ಉಳೋ ರೈತ, ನನಗೆ ಭೂಮಿ ಹೋಗೋದು ಬೇಡ, ನಾನೇ 4 ಜನ ಕೆಲಸ ಕೊಡ್ತೀನಿ ನನ್ನ ತಾಟು. ಈಗ 15 ವರ್ಷ 20 ವರ್ಷ ಆಗಿಲ್ಲ, ಆಲ್ರೆಡಿ ಇಬ್ಬಿಬ್ಬರಿಗೆ 3 ಜನಕ್ಕೆ ಅಗ್ರಿಮೆಂಟ್ ಆಗಿದೆ. ಸಂಪೂರ್ಣವಾಗಿ ಎಕರೆವಾರು ಮಾಹಿತಿ ಇಲ್ಲ. ಯಾಕಂದ್ರೆ ಅದೆಲ್ಲ ಶೇಖರಣೆ ಮಾಡಲಿಕ್ಕೆ ಸುಮಾರು 3-4 ದಿವಸ ಆಗುತ್ತೆ. ಯಾಕಂದ್ರೆ ಕೆಲವರು ಸಣ್ಣ ಹಿಡುವಳಿದಾರ ಇರ್ತಾರೆ, ಕೆಲವರು ದೊಡ್ಡ ಹಿಡುವಳಿದಾರ ಇರ್ತಾರೆ, ಕೆಲವ್ರದ್ದು 2-3 ನಂಬರ್ಗಳಲ್ಲಿ ಇರ್ತವೆ. ಅದೆಲ್ಲ ಒಂದೇ ಇದರಲ್ಲಿ ಅವರು ಇದು ಕೊಟ್ಟಿದ್ದಾರೆ, ಏನೋ ಅಭಿಪ್ರಾಯ ಕೊಟ್ಟಿದ್ದಾರೆ. ಅಂದ್ರೆ ಈಗ ಉದಾಹರಣೆಗೆ ನನ್ನ ಹೆಸರಲ್ಲಿ ಒಂದೇ ಊರಲ್ಲಿ 3-4 ಕಡೆ ನನ್ನ ಹೆಸರಲ್ಲಿ ಜಮೀನು ಇರ್ತದೆ. ಅದನ್ನ ಒಟ್ಟಿಗೆ ಒಂದೇ ರೀತಿಯಲ್ಲಿ ಅವರ ಅಭಿಪ್ರಾಯ ಲೆಕ್ಕ ಮಾಡುವಂತದ್ದು ಆಗಿಲ್ಲ. ಈಗ ಭೂಸ್ವಾಧೀನ ಈಗ ನೋಟಿಸ್ ಕೊಟ್ಟಿರುವಂತದ್ದು 1082. ಇವತ್ತು ಹಾಜರಾಗಿರ್ತಕ್ಕಂಥ ರೈತರು 802. ಇಲ್ಲಿ ಕೆಂಪು ಚೀಟಿಗೆ ರೈತರು ತಮ್ಮ ಅಭಿಪ್ರಾಯ ತಿಳಿಸಿರುವಂತದ್ದು 437. ಬಿಳಿ ಚೀಟಿಗೆ 365. ಇದರಲ್ಲಿ 1082ಕ್ಕೆ ಹಾಜರಾಗದೇ ಇರತಕ್ಕಂಥವ್ರು 280. ಅಂದ್ರೆ 25% ಹೇಳ್ಬಿಡ್ತೀನಿ. ಒಟ್ಟು ಇವತ್ತು ಹಾಜರಾಗಿರ್ತಕ್ಕಂಥವ್ರು 74%. ಅದರಲ್ಲಿ ಪಿಂಕ್ ಚೀಟಿಗೆ 40.3%, ಬಿಳಿ ಚೀಟಿದು 33.7%, ಆಬ್ಸೆಂಟ್ ಆಗಿರುವಂತವ್ರು 25.8%. ಈ ರೀತಿ ಅಭಿಪ್ರಾಯ ಇದೆ. ಈಗ ಇನ್ನ 3-4 ದಿವಸ ಆಗುತ್ತೆ ಇನ್ನ ನಂಬರ್ ಇದು ತಗೊಳಕ್ಕೆ. ಈಗ ಕಾನೂನಲ್ಲಿ ಈಗ ನಾವು ಬರ್ದೇ ಇರುವಂತವ್ರಿಗೆ ಇಷ್ಟು ಜನ ನೋಟಿಸ್ ಕೊಟ್ಟಿರುವಂತವ್ರದ್ದು ಅವರ ಅಭಿಪ್ರಾಯ ಪರ ಇದೆಯಾ ವಿರುದ್ಧ ಇದೆಯಾ ಅಂತಕ್ಕಂಥದ್ದು ಮಾಹಿತಿ ಇಲ್ಲ. ಈಗ ಅದಕ್ಕೆ ಅವರ ಅಭಿಪ್ರಾಯಗಳು ತಗೊಂಡು, ಯಾಕಂದ್ರೆ ಒಂದ್ಸತಿ ನೋಟಿಫಿಕೇಶನ್ ಆದ್ಮೇಲೆ ಅದನ್ನ ಕೈ ಬಿಡುವಂತ ಪ್ರಕ್ರಿಯೆ ಮಾಡಬೇಕಾದ್ರೆ ಮತ್ತೆ ಅದು ಕ್ಯಾಬಿನೆಟ್ ಮುಂದೆ ಬರಬೇಕು, ಇವೆಲ್ಲ ಆಗಬೇಕು. ಒಟ್ಟಾರೆಯಾಗಿ ಎಲ್ಲರ ಅಭಿಪ್ರಾಯ ತೆಗೆದುಕೊಳ್ಳುವಂತ ಅವಶ್ಯಕತೆ ಬರಬಹುದು. ನಾನು ಅದನ್ನ ಮತ್ತೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದು ಬೇರೆ ಅಂಕಿಅಂಶಗಳು ತಗೊಂಡ ನಂತರ ಇದನ್ನ ಮತ್ತೆ ಇದು ಉಳಿದಂತವ್ರದ್ದು ಯಾವ ರೀತಿ ಮಾಡಬೇಕು, ನಾಳೆ ಕಾನೂನಿನ ತೊಡಕೇನಾದ್ರೂ ಬರ್ಬೋದಾ ಅಂತಕ್ಕಂಥದ್ದು ಇವೆಲ್ಲವನ್ನ ಪರಿಶೀಲನೆ ಮಾಡಿ ನಾವು ಮುಂದೆ ಇದ್ರ ಬಗ್ಗೆ ಸ್ಪಷ್ಟವಾದಂತ ತೀರ್ಮಾನವನ್ನ ಆದಷ್ಟು ಬೇಗ ತಿಳಿಸ್ತೇವೆ.